ಹಿರಿಯೂರು ದುರಂತದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಸೀಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾನೆ. ಹಿರಿಯೂರು ದುರಂತದ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಸೀಬರ್ಡ್ ಬಸ್ ಚಾಲಕ ಕೂಡ ಗಾಯಗೊಂಡಿದ್ದ. ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಿಸದೆ ಆತ ಈಗ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಸ್ ಚಾಲಕ ಕೊನೆಯುಸಿರೆಳೆದಿದ್ದಾನೆ. 2 ಕಾಲುಗಳನ್ನು ಕಳೆದುಕೊಂಡಿದ್ದ ಮೊಹಮ್ಮದ್ ರಫೀಕ್ ಆಪರೇಷನ್ ವೇಳೆ ಚಿಕಿತ್ಸೆ ಫಲಿಸದೆ ಚಾಲಕ ಸಾವನ್ನಪ್ಪಿದ್ದಾನೆ. ಭೀಕರ ಅಪಘಾತ. ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದಂಥ ಪರಿಣಾಮ ಸ್ಲೀಪರ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಏನು ಪ್ರಯಾಣವನ್ನು ಬೆಳೆಸ್ತಾ ಇತ್ತು. 2 ಗಂಟೆಯ ಸುಮಾರಿಗೆ ಆಗಿದ್ದಂಥ ಅಪಘಾತ. ನೋಡಿ, ಈತನೇ ಚಾಲಕ ಮೊಹಮ್ಮದ್. ಈಗ ಚಿಕಿತ್ಸೆ ಫಲಿಸದೆ ಆತ ಕೊನೆಯುಸಿರೆಳೆದಿದ್ದಾನೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಈಗ ಮೃತರ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಇವತ್ತು ಚಿಕಿತ್ಸೆ ಫಲಿಸದೆ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಕೂಡ ಕೊನೆಯುಸಿರೆಳೆದಿರುವಂತಹದ್ದು. ಸಂದೇಶ್, ಮಧುಸೂದನ್, ನಿನ್ನೆ 6 ಮಂದಿ ಈ ಒಂದು ದುರಂತದಲ್ಲಿ ಅಂದ್ರೆ ಹಿರಿಯೂರಿನ ಜವನಗೊಂಡನಹಳ್ಳಿ ಬಳಿ ಬಸ್ ದುರಂತದಲ್ಲಿ 6 ಮಂದಿ ಮೃತಪಟ್ಟಿದ್ರು. ಕ್ಯಾಂಟರ್ ಚಾಲಕ ಹಾಗೆ ಬಸ್ನಲ್ಲಿದ್ದಂತ 5 ಈಗಾಗಲೇ ಏನು 4 ಜನ ಹೆಣ್ಣು ಮಕ್ಕಳು ಸೇರಿದಂತೆ 5 ಮಂದಿ ಮೃತಪಟ್ಟಿದ್ರು. ಈಗ ಸೀಬರ್ಡ್ ಬಸ್ನ ಚಾಲಕ ಮೊಹಮ್ಮದ್ ರಫಿ ಕೂಡ ಮೃತಪಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಅಪಘಾತ ಆದಂತ ಸಂದರ್ಭದಲ್ಲಿ ಮುಂದಿನ ಗ್ಲಾಸ್ ಬ್ರೇಕ್ ಆಗಿ ಅದರಿಂದ ಹೊರಗಡೆ ಬಂದು ಮೊಹಮ್ಮದ್ ರಫಿ ಬಿದ್ದಿರ್ತಾರೆ. ಈ ಸಂದರ್ಭದಲ್ಲಿ ಆತನ ಕಾಲಿಗೆ ಸಾಕಷ್ಟು ಪೆಟ್ಟು ಬಿದ್ದಿದ್ರಿಂದ ಆ ಕಾಲು ಕೂಡ ಸ್ವಾಧೀನವನ್ನ ಕಳೆದುಕೊಂಡು ಬಿಟ್ಟಿರುತ್ತೆ. ಅದಾದ ನಂತರ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟು ಅದಾದ ನಂತರ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ಅಥವಾ ಆಂಬ್ಯುಲೆನ್ಸ್ ಮುಖಾಂತರ ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ನಿನ್ನೆ ರಾತ್ರಿ ಆಪರೇಷನ್ ಮಾಡಬೇಕು ಅಂತ, ಯಾಕಂದ್ರೆ ಆಪರೇಷನ್ ಅವಶ್ಯಕತೆ ಇತ್ತು ಅನ್ನೋ ಕಾರಣಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಸದ್ಯ ಮೊಹಮ್ಮದ್ ರಫಿ ಕೂಡ ಮೃತಪಟ್ಟಿರುವಂತದ್ದು. ಅಂದ್ರೆ ಈ ಒಂದು ದುರಂತದಲ್ಲಿ, ಹಿರಿಯೂರಿನ ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಈಗ ಸದ್ಯ ಆತನ ಒಂದು ಮೃತದೇಹವನ್ನ ಕೂಡ ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಲಿದ್ದಾರೆ. ಮಧುಸೂದನ್.